ವಂಟಮೂರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕಾಕತಿ ಠಾಣೆಯ ಸಿಪಿಐ ವಿಜಯ್ ಸಿನ್ನೂರನ್ನ ಅಮಾನತುಗೊಳಿಸಲಾಗಿದೆ. ಘಟನಾ ಸ್ಥಳಕ್ಕೆ ಹೋಗೋದಕ್ಕೆ ತಡ ಮಾಡಿದ್ರು ಅಂತ ಇವ್ರ ಮೇಲೆ ಆರೋಪ ಕೇಳಿ ಬಂದಿರೋದು. ಸೊ ಸಿಪಿಐಯನ್ನ ಅಮಾನತುಗೊಳಿಸಿ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಕಮಿಷನರ್ ಸಿದ್ದರಾಮಪ್ಪ ಸಿಪಿಐ ವಿಜಯ್ ಸಿನ್ನೂರನ್ನ ಅಮಾನತುಗೊಳಿಸಿ ಈ ಆದೇಶ ಹೊರಡಿಸಿರೋದು. ಘಟನೆ ನಡೆದ ರಾತ್ರಿ 3 ಗಂಟೆಗೆ ಸಿಪಿಐಗೆ ಮಾಹಿತಿ ಸಿಕ್ಕಿತ್ತು. ಫೋನ್ ಕಾಲ್ ಮೂಲಕ ಮಾಹಿತಿ ನೀಡಿದ್ರು ಪೊಲೀಸ್ ಪೇದೆ. ಆದರೆ ಬೆಳಗ್ಗೆ 7 ಗಂಟೆಗೆ ಇವರು ಸ್ಥಳಕ್ಕೆ ಹೋಗಿದ್ರು ಸಿಪಿಐ. ಇದು ಗೊತ್ತಾಗಿರೋದ್ರಿಂದ ಈಗ ಅದೇ ಕಾರಣ ಆಗಿರ್ಬೋದು ಘಟನೆಗೆ. ಅಂದರೆ ಒಂದು ವೇಳೆ ತಪ್ಪಿಸಬಹುದಿತ್ತು ಅಥವಾ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬಹುದಾಗಿತ್ತು, ಬಟ್ ಅದನ್ನು ಮಾಡಲಿಲ್ಲ. ಈ ಕಾರಣಕ್ಕಾಗಿ ಅದು ಅವರ ಕರ್ತವ್ಯ ಲೋಪ ಅಂತ ಹೇಳಿ ಅಧಿಕಾರಿಯನ್ನ ಅಮಾನತುಗೊಳಿಸಿ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಎಸಿಪಿಯಿಂದ ನಗರ ಕಮಿಷನರ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯೊಂದನ್ನು ಸಲ್ಲಿಸಲಾಗಿತ್ತು. ಆ ವರದಿಯ ಹಿನ್ನೆಲೆ ಸಿಪಿಐಯನ್ನ ಅಮಾನತು ಮಾಡಿ ಈಗ ಆದೇಶ ಹೊರಡಿಸಲಾಗಿರುವಂಥದ್ದು. ಕಾಕತಿ ಠಾಣೆಯ ಸಿಪಿಐ ವಿಜಯ್ ಸಿನ್ನೂರನ್ನ ಅಮಾನತುಗೊಳಿಸಿರೋದು. ಪೊಲೀಸ್ ಪೇದೆ ಇಂಥದ್ದೊಂದಾಗಿದೆ ಘಟನೆ ಅಂತೇಳಿ ಮಧ್ಯರಾತ್ರಿ 3 ಗಂಟೆಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಈ ಸಿಪಿಐ ವಿಜಯ್ ಸಿನ್ನೂರ್ ಸ್ಥಳಕ್ಕೆ ಬಂದಿರೋದು ಬೆಳಗ್ಗೆ 7 ಗಂಟೆಗೆ. ಪೊಲೀಸರು ಈ ರೀತಿ ಶಿಫ್ಟ್ ನೋಡ್ಕೊಂಡು ಕೆಲಸ ಮಾಡೋ ಹಂಗಾಗ್ಬಿಟ್ರೆ ಯಾವ ಕಳ್ಳತನನ, ಯಾವ ಕ್ರೈಮನ್ನು ಅಥವಾ ಯಾವ ಇಂಥ ದುಷ್ಕೃತ್ಯನೂ ಕೂಡ ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಈ ಘಟನೆಯಲ್ಲೂ ಕೂಡ ಅದೇ ಆಗಿರೋದು. ಮಧ್ಯರಾತ್ರಿ 3 ಗಂಟೆ ಅಂದರೆ ಹತ್ತತ್ರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಅವ್ರಿಗೆ ಮಾಹಿತಿ ಸಿಕ್ಕಿದ್ರೆ ಅವ್ರು ಬೆಳಗ್ಗೆ 7 ಗಂಟೆಗೆ 4 ತಾಸು ಬಿಟ್ಟು ಅದಾದ್ಮೇಲೆ ಸ್ಥಳಕ್ಕೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ಎಲ್ಲ ಆಗೋಗಿತ್ತು. ಅದಕ್ಕೆ ಹಲವು ಸಂದರ್ಭದಲ್ಲಿ ಪೊಲೀಸರನ್ನ ಜನ ಸಾಮಾನ್ಯರು ಟೀಕೆ ಮಾಡೋದು, ಎಲ್ಲ ಆದ್ಮೇಲೆ ಬರ್ತಾರೆ ಪೊಲೀಸರು ಅಂತ. ನೀವು ನೋಡ್ತಾ ಇದ್ದೀರಲ್ಲ ಫೋಟೋ, ಇವರೇ ವಿಜಯ್ ಸಿನ್ನೂರ್ ಸಿಪಿಐ ಒಂದು ವರದಿ ಕೊಟ್ಟಿದ್ರು ಎಸಿಪಿ ಕಮಿಷನರ್ಗೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ. ಆ ವರದಿ ಆಧಾರದ ಮೇಲೆ ಈಗ ಕಮಿಷನರ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಮಾಹಿತಿ ಗೊತ್ತಾಗಿನೂ ಕೂಡ ಸ್ಥಳಕ್ಕೆ ಹೋಗೋದಕ್ಕೆ ತಡ ಮಾಡಿದ್ದಾರೆ ಅನ್ನೋದರ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಪಿಐ ವಿಜಯ್ ಸಿನ್ನೂರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿರುವಂಥದ್ದು. ಮಾಹಿತಿ ಇದ್ರೂ ಕೂಡ ಹೋಗಿಲ್ಲ. ಅದೇನು ನಿರ್ಲಕ್ಷಿಸಿದಾರಾ ಅಥವಾ ಏನು ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಮತ್ತಷ್ಟು ಗೊತ್ತಾಗಬೇಕು. ಬಟ್ ಕಮಿಷನರಿಗೆ ಕೈಗೆ ಸಿಕ್ಕಂಥ ವರದಿಯಲ್ಲಿ ಇವರಿಗೆ ಮಧ್ಯರಾತ್ರಿ 3 ಗಂಟೆಯಲ್ಲೇ ವಿಷಯ ಗೊತ್ತಾಗಿದೆ. ಬಟ್ ಇವರು ಅದನ್ನು ನಿರ್ಲಕ್ಷಿಸಿದಾರೋ ಅಥವಾ ಯಾವ ಕಾರಣಕ್ಕೆ ಸ್ಥಳಕ್ಕೆ ಹೋಗಿಲ್ವೋ ಗೊತ್ತಿಲ್ಲ ಅನ್ನೋದಿದೆ. ಇದನ್ನು ಆಧಾರವಾಗಿ ಇಟ್ಕೊಂಡು ಘಟನೆ ಬಗ್ಗೆ ಮಾಹಿತಿ ಗೊತ್ತಿದ್ರೂ ಕೂಡ ತಾವು ಸ್ಥಳಕ್ಕೆ ಹೋಗಿಲ್ಲ ಅನ್ನುವಂಥ ಕಾರಣದಲ್ಲಿ ಈಗ ಸಿಪಿಐ ವಿಜಯ್ ಸಿನ್ನೂರನ್ನ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ಕಮಿಷನರ್ ಸಿಪಿಐ ಒಬ್ಬರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿರೋದು ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅಪ್ಡೇಟ್ಸ್? ನೋಡಿ ವಿಜಯ್, ಏನು ಕಳೆದ 2-3 ದಿನಗಳ ಹಿಂದೆ ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ಏನು ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ನಡೆಸಿದ್ರು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದ್ ಕಡೆ ಏನಂತಂದ್ರೆ ಮಹಿಳಾ ಹಕ್ಕು ಆಯೋಗ, ಜೊತೆಗೆ ಏನಂತಂದ್ರೆ ಒಂದ್ ಕಡೆ ಏನಂತಂದ್ರೆ ಹೈಕೋರ್ಟ್, ಮತ್ತೊಂದ್ ಕಡೆ ಏನಂತಂದ್ರೆ ಬೆಳಗಾವಿ ಜಿಲ್ಲಾಡಳಿತ ಅದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ. ಇದರ ಜೊತೆಗೆ ಇಡೀ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗೆ ಕರೆ ನೀಡಿರುವಂತದ್ದು. ಇದ್ರ ಜೊತೆಗೆ ಏನಂತಂದ್ರೆ ಏನು ಕೇಂದ್ರದ 4 ಜನ ಸಂಸದರು ಹಾಗೇನೆ ಓರ್ವ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಆ ನಿಯೋಗ ನೇರವಾಗಿ ಏನು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿರುವಂಥ ನಡ್ಡಾ ಅವರ ಆದೇಶದ ಮೇರೆಗೆ ಬೆಳಗಾವಿಗೆ ಭೇಟಿ ಮಾಡ್ತಾ ಇದೆ. ಬೆಳಗಾವಿಗೆ ಭೇಟಿ ಮಾಡಿ ಈಗಾಗಲೇ ಏನಂತಂದ್ರೆ ಆ ಟೀಮ್ ಬೆಳಗಾವಿ ಏರ್ಪೋರ್ಟ್ಗೆ ಬಂದಿಳಿದಿದೆ. ಇನ್ನಷ್ಟೇ ಏನಂತಂದ್ರೆ ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಗೆ ಬರಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.